ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ನಾನ್ ಸ್ಟಾಪ್ ಸಂಚಾರಿ. ಸ್ನೇಹಿತರೆ, ನೀವೆಲ್ಲರಿಗೂ ಒಂದು ಹೇಳೋದಕ್ಕೆ ಇಷ್ಟಪಡ್ತೀರಿ. ನಾವು ಜಾತಿ, ಆಸ್ತಿ, ಹಣ, ಭಾಷೆ ಅಂತ ಹೊಡೆದಾಡಿ ಸಾಯ್ತಾ ಇದ್ದೀವಿ. ಸ್ನೇಹಿತರೆ, ನೀವು ನೋಡ್ಬೋದು, ನನ್ನ ಹಿಂದುಗಡೆ ಇರೋದು ಕಾಶಿ ವಿಶ್ವನಾಥ ದೇವಸ್ಥಾನ. ಇದು ಮೋದಿಯವರಿಂದ ಉದ್ಘಾಟನೆಗೊಂಡ ಹೊಸ ಕಾರಿಡಾರ್. ಸ್ನೇಹಿತರೆ, ಈ ಕಾರಿಡಾರಲ್ಲಿ ಒಳಗಡೆ ಬಂದ ತಕ್ಷಣ ಕೂಡ ಒಂದೇ ಒಂದು ಖುಷಿ ವಿಚಾರನೂ ಇದೆ, ದುಃಖದ ವಿಚಾರನೂ ಇದೆ. ಖುಷಿ ವಿಚಾರ ಏನು ಅಂದರೆ, ಭವ್ಯವಾಗಿರ್ತಕ್ಕಂಥ ಕಾಶಿ ವಿಶ್ವನಾಥನ ದೇವಸ್ಥಾನ. ಅದೇ ರೀತಿ ದುಃಖದ ವಿಚಾರ ಏನು ಅಂದರೆ, ಈಗೇನು ನೋಡ್ತಿದ್ದೀವಿ ಇದು ಅಹಲ್ಯಾಬಾಯಿ ನಿರ್ಮಿಸಿರುವಂಥ ವಿಶ್ವನಾಥನ ದೇವಸ್ಥಾನ. ಆದರೆ ದಾಳಿಗೊಳಗಾದ ಅಸಲಿ ವಿಶ್ವನಾಥನ ದೇವಸ್ಥಾನ ಯಾವುದಂದರೆ ಅಲ್ಲಿ ಕಾಣ್ತಿದೆ. ಸ್ನೇಹಿತರೆ, ಆ ಗುಮ್ಮಟವನ್ನು ನೋಡಿದಾಗ ಎದೆಯಲ್ಲಿ ಚುಚ್ಚಿದಂಗೆ ಆಗುತ್ತೆ ಸ್ನೇಹಿತರೆ, ರಕ್ತ ಕುದಿಯುತ್ತೆ ಸ್ನೇಹಿತರೆ. ಯಾವಾಗ ಇದು ನಮ್ಮ ವಿಶ್ವನಾಥ ದೇವಸ್ಥಾನ ಆಗುತ್ತೆ? ನಾವೆಲ್ಲ ಒಗ್ಗಟ್ಟಾದರೆ ಒಂದಲ್ಲ ಒಂದು ದಿನ ಖಂಡಿತ ಹೇಳ್ತೀನಿ, ಆ ವಿಶ್ವನಾಥ ದೇವಸ್ಥಾನ ಅದಾಗಿರುತ್ತೆ. ವಿಶ್ವನಾಥ ದೇವಸ್ಥಾನ ಆ ಗುಮ್ಮಟ ಆಗಿರುತ್ತೆ ಸ್ನೇಹಿತರೆ. ನಾವೆಲ್ಲ ಕಾಯ್ತಿರೋದು ಆ ಗುಮ್ಮಟ ಹೊಡೆದು ಗೋಪುರ ಕಟ್ಟಬೇಕು ಅಂತ ಹೇಳಿ. ಜೈ ಶ್ರೀರಾಮ್ ಅಂತಕ್ಕಂಥ ಘೋಷಣೆಯಿಂದ ಯಾವ ರೀತಿ ನಾವು ರಾಮ ಮಂದಿರವನ್ನು ಕಟ್ಟಿದ್ವಿ, ಅದೇ ರೀತಿ ವಿಶ್ವನಾಥನ ಮಂದಿರ ಕೂಡ ಕಟ್ಟಬೇಕು ಸ್ನೇಹಿತರೆ. ಇದು ನನ್ನ ಒಬ್ಬನ ಮಾತಲ್ಲ, ಎಲ್ಲ ಹಿಂದೂಗಳ ರಕ್ತ ಕುದಿಯತಕ್ಕಂಥ ಯುವಕರ ಮಾತು ಸ್ನೇಹಿತರೆ.